ಕಾಡಾನೆಗಳ ಕಾಳಗದಲ್ಲಿ ಅರ್ಜುನ ವೀರ ಮರಣ ಹೊಂದಿರೋದು ನಿಮಗೆಲ್ಲ ಗೊತ್ತಿರೋ ವಿಷಯ. ದಸರಾ ಕ್ಯಾಪ್ಟನ್ ಸಾವಿಗೆ ದರ್ಶನ್ ಕೂಡ ಸಂಕಟ ಪಟ್ಟಿದ್ರು. ಅರ್ಜುನನ ಸಮಾಧಿಗೆ ದಾಸ ನೆರವು ನೀಡಿದ್ರು. ಆದರೆ ಸಮಾಧಿ ನಿರ್ಮಾಣಕ್ಕೂ ಮುನ್ನವೇ ಕಾಟೇರ ಜೈಲು ಪಾಲಾಗಿ ಬಿಟ್ಟಿದ್ದಾರೆ. ಈ ಕುರಿತ ವರದಿ ಇಲ್ಲಿದೆ. ಅರ್ಜುನ ದಸರಾ ಆನೆಗಳ ಕ್ಯಾಪ್ಟನ್, ದೈತ್ಯ ದೇಹ, ಗಟ್ಟಿ ಗುಂಡಿಗೆ. ಎಂತಹ ಮೊಂಡಾನೆ ಕೂಡ ಅರ್ಜುನನ ಮುಂದೆ ಮಂಡಿಯೂರಿ ಬಿಡ್ತಿದ್ವು. ಯಾರಿಗೂ ಜಗ್ಗದ ಪುಂಡಾನೆಗಳು ಅರ್ಜುನನ ಮುಂದೆ ಶರಣಾಗಿ ಬಿಡ್ತಿದ್ವು. ಆದರೆ ಹಾಸನದಲ್ಲಿ ನಡೆದ ಕಾಡಾನೆಗಳ ಕಾರ್ಯಾಚರಣೆಯಲ್ಲಿ ಅರ್ಜುನ ವೀರ ಮರಣ ಹೊಂದಿದ್ದ. ಅರಣ್ಯಾಧಿಕಾರಿಗಳ ಎಡವಟ್ಟಿಗೆ ದಸರಾ ಕ್ಯಾಪ್ಟನ್ ಕೊನೆಯುಸಿರೆಳೆದಿದ್ದ. ಅರ್ಜುನನ ಸಾವಿಗೆ ನಟ ದರ್ಶನ್ ಕೂಡ ಸಂಕಟಪಟ್ಟಿದ್ದ. ವನ್ಯಜೀವಿ ಪ್ರೇಮಿ ಕಾಟೇರ ಕಂಬನಿ ಮಿಡಿದಿದ್ದ. ಅರ್ಜುನನ ಸಮಾಧಿ ಅನಾಥ ಆಗ್ತಿದೆ ಎಂದೆನಿಸುತ್ತಿದೆ. ಅರ್ಜುನನ ಸ್ಮಾರಕ ನಿರ್ಮಾಣ ಆಗಬೇಕು ಅಂತ ಫೇಸ್ಬುಕ್ನಲ್ಲಿ ಪೋಸ್ಟ್ ಕೂಡ ಮಾಡಿದ್ದ. ಅರ್ಜುನನ ಸಮಾಧಿ ರಕ್ಷಣೆಗೆ ನಟ ದರ್ಶನ್ ತನ್ನ ಹುಡುಗರ ಬಳಿ ಕಲ್ಲುಗಳು ಹಾಗೂ ಹಣವನ್ನ ಕಳಿಸಿದ್ದ. ಆದರೆ ಇದು ಕೂಡ ವಿವಾದಕ್ಕೆ ಕಾರಣವಾಗಿತ್ತು. ಅರ್ಜುನನ ಸಮಾಧಿ ರಕ್ಷಣೆಗೆ ಕಡಪಹಾಸು ಕಲ್ಲುಗಳನ್ನು ತಂದು ಕೆಲಸ ಶುರು ಮಾಡಲಾಗಿತ್ತು. ಆಗಲೂ ನವೀನ್ ಎಂಬ ಯುವಕನ ಮಧ್ಯಪ್ರವೇಶದಿಂದ ವಿವಾದ ಆಗಿತ್ತು. ನವೀನ್ ತಾನೊಬ್ಬ ದರ್ಶನ್ ಫ್ಯಾನ್ ಅಂತ ಅರ್ಜುನನ ಸ್ಮಾರಕಕ್ಕೆ ವಾಟ್ಸಾಪ್ ಮೂಲಕ ಹಣ ಕಲೆಕ್ಟ್ ಮಾಡಿರುವ ದೂರು ಕೇಳಿ ಬಂದಿತ್ತು. ಕೂಡಲೇ ದರ್ಶನ್ ಆಪ್ತ ಒಂದು ವಿಡಿಯೋ ರಿಲೀಸ್ ಮಾಡಿದ್ರು. ದರ್ಶನ್ ತಮ್ಮ ಸ್ವಂತ ಹಣ ನೀಡಿ ಸಮಾಧಿ ಜಾಗ ಹಾಳಾಗದಂತೆ ನೋಡಿಕೊಳ್ಳಲಿ ಅಂತ ನಮಗೆ ಹಣ ನೀಡಿದ್ರು ಅಂತ ದರ್ಶನ್ ಆಪ್ತ ನಾಗರಾಜ್ ಹೇಳಿದ್ರು. ಎಲ್ಲ ವಿವಾದಕ್ಕೂ ತೆರೆ ಎಳೆದಿದ್ರು. ಆದರೆ ಇದೇ ನಾಗರಾಜ್ ಈಗ ದರ್ಶನ್ ಜೊತೆ ಜೈಲು ಪಾಲಾಗ್ಬಿಟ್ಟಿದ್ದಾನೆ. ಅರ್ಜುನ ಸ್ಮಾರಕಕ್ಕೆ ಶಂಕುಸ್ಥಾಪನೆ ಆಗುವಷ್ಟರಲ್ಲಿ ದರ್ಶನ್ ಜೈಲು ಹಕ್ಕಿಯಾಗಿದ್ದಾನೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕಾಡಾನೆಗಳ ಕಾಳಗದಲ್ಲಿ ಅರ್ಜುನ ವೀರ ಮರಣ ಹೊಂದಿರೋದು ನಿಮಗೆಲ್ಲ ಗೊತ್ತಿರೋ ವಿಷಯ. ದಸರಾ ಕ್ಯಾಪ್ಟನ್ ಸಾವಿಗೆ ದರ್ಶನ್ ಕೂಡ ಸಂಕಟ ಪಟ್ಟಿದ್ರು. ಅರ್ಜುನನ ಸಮಾಧಿಗೆ ದಾಸ ನೆರವು ನೀಡಿದ್ರು. ಆದರೆ ಸಮಾಧಿ ನಿರ್ಮಾಣಕ್ಕೂ ಮುನ್ನವೇ ಕಾಟೇರ ಜೈಲು ಪಾಲಾಗಿ ಬಿಟ್ಟಿದ್ದಾರೆ. ಈ ಕುರಿತ ವರದಿ ಇಲ್ಲಿದೆ. ಅರ್ಜುನ ದಸರಾ ಆನೆಗಳ ಕ್ಯಾಪ್ಟನ್, ದೈತ್ಯ ದೇಹ, ಗಟ್ಟಿ ಗುಂಡಿಗೆ. ಎಂತಹ ಮೊಂಡಾನೆ ಕೂಡ ಅರ್ಜುನನ ಮುಂದೆ ಮಂಡಿಯೂರಿ ಬಿಡ್ತಿದ್ವು. ಯಾರಿಗೂ ಜಗ್ಗದ ಪುಂಡಾನೆಗಳು ಅರ್ಜುನನ ಮುಂದೆ ಶರಣಾಗಿ ಬಿಡ್ತಿದ್ವು. ಆದರೆ ಹಾಸನದಲ್ಲಿ ನಡೆದ ಕಾಡಾನೆಗಳ ಕಾರ್ಯಾಚರಣೆಯಲ್ಲಿ ಅರ್ಜುನ ವೀರ ಮರಣ ಹೊಂದಿದ್ದ. ಅರಣ್ಯಾಧಿಕಾರಿಗಳ ಎಡವಟ್ಟಿಗೆ ದಸರಾ ಕ್ಯಾಪ್ಟನ್ ಕೊನೆಯುಸಿರೆಳೆದಿದ್ದ. ಅರ್ಜುನನ ಸಾವಿಗೆ ನಟ ದರ್ಶನ್ ಕೂಡ ಸಂಕಟಪಟ್ಟಿದ್ದ. ವನ್ಯಜೀವಿ ಪ್ರೇಮಿ ಕಾಟೇರ ಕಂಬನಿ ಮಿಡಿದಿದ್ದ. ಅರ್ಜುನನ ಸಮಾಧಿ ಅನಾಥ ಆಗ್ತಿದೆ ಎಂದೆನಿಸುತ್ತಿದೆ. ಅರ್ಜುನನ ಸ್ಮಾರಕ ನಿರ್ಮಾಣ ಆಗಬೇಕು ಅಂತ ಫೇಸ್ಬುಕ್ನಲ್ಲಿ ಪೋಸ್ಟ್ ಕೂಡ ಮಾಡಿದ್ದ. ಅರ್ಜುನನ ಸಮಾಧಿ ರಕ್ಷಣೆಗೆ ನಟ ದರ್ಶನ್ ತನ್ನ ಹುಡುಗರ ಬಳಿ ಕಲ್ಲುಗಳು ಹಾಗೂ ಹಣವನ್ನ ಕಳಿಸಿದ್ದ. ಆದರೆ ಇದು ಕೂಡ ವಿವಾದಕ್ಕೆ ಕಾರಣವಾಗಿತ್ತು. ಅರ್ಜುನನ ಸಮಾಧಿ ರಕ್ಷಣೆಗೆ ಕಡಪಹಾಸು ಕಲ್ಲುಗಳನ್ನು ತಂದು ಕೆಲಸ ಶುರು ಮಾಡಲಾಗಿತ್ತು. ಆಗಲೂ ನವೀನ್ ಎಂಬ ಯುವಕನ ಮಧ್ಯಪ್ರವೇಶದಿಂದ ವಿವಾದ ಆಗಿತ್ತು. ನವೀನ್ ತಾನೊಬ್ಬ ದರ್ಶನ್ ಫ್ಯಾನ್ ಅಂತ ಅರ್ಜುನನ ಸ್ಮಾರಕಕ್ಕೆ ವಾಟ್ಸಾಪ್ ಮೂಲಕ ಹಣ ಕಲೆಕ್ಟ್ ಮಾಡಿರುವ ದೂರು ಕೇಳಿ ಬಂದಿತ್ತು. ಕೂಡಲೇ ದರ್ಶನ್ ಆಪ್ತ ಒಂದು ವಿಡಿಯೋ ರಿಲೀಸ್ ಮಾಡಿದ್ರು. ದರ್ಶನ್ ತಮ್ಮ ಸ್ವಂತ ಹಣ ನೀಡಿ ಸಮಾಧಿ ಜಾಗ ಹಾಳಾಗದಂತೆ ನೋಡಿಕೊಳ್ಳಲಿ ಅಂತ ನಮಗೆ ಹಣ ನೀಡಿದ್ರು ಅಂತ ದರ್ಶನ್ ಆಪ್ತ ನಾಗರಾಜ್ ಹೇಳಿದ್ರು. ಎಲ್ಲ ವಿವಾದಕ್ಕೂ ತೆರೆ ಎಳೆದಿದ್ರು. ಆದರೆ ಇದೇ ನಾಗರಾಜ್ ಈಗ ದರ್ಶನ್ ಜೊತೆ ಜೈಲು ಪಾಲಾಗ್ಬಿಟ್ಟಿದ್ದಾನೆ. ಅರ್ಜುನ ಸ್ಮಾರಕಕ್ಕೆ ಶಂಕುಸ್ಥಾಪನೆ ಆಗುವಷ್ಟರಲ್ಲಿ ದರ್ಶನ್ ಜೈಲು ಹಕ್ಕಿಯಾಗಿದ್ದಾನೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.
ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಕ್ಷಣ ಕ್ಷಣಕ್ಕೂ ಟ್ವಿಸ್ಟ್ ಸಿಗ್ತಾ ಇದೆ. ಈಗ ಪವಿತ್ರ ಗೌಡ ಆಪ್ತೆ ಸಮತಾಳನ್ನ ಪೊಲೀಸರು ವಿಚಾರಣೆ ಮಾಡಿದ್ದಾರೆ. ಹಾಗಾದ್ರೆ ಪೊಲೀಸರ ಮುಂದೆ ಸಮಿತಾ ಹೇಳಿದ್ದೇನು? ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ರೇಣುಕಾ ಕೊಲೆ ಕೇಸ್ ತನಿಖೆ ಚುರುಕು. ಪವಿತ್ರ ಗೆಳತಿ ಸಮತಾಗೆ ಪೊಲೀಸ್ ಡ್ರಿಲ್. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಗ್ಯಾಂಗ್ ವಿರುದ್ಧ ನಡೀತಾ ಇರುವ ಪೊಲೀಸ್ ತನಿಖೆ ಮತ್ತಷ್ಟು ತೀವ್ರಗೊಂಡಿದೆ. ಸಾಕಷ್ಟು ಸಾಕ್ಷಿಗಳನ್ನ ಕಲೆ ಹಾಕಿರುವ ಪೊಲೀಸರು ಪ್ರಕರಣಕ್ಕೆ ಸಂಬಂಧಪಟ್ಟ ಒಬ್ಬರನ್ನು ಬಿಡದೆ ವಿಚಾರಣೆಗೆ ಒಳಪಡಿಸಿದ್ದಾರೆ. ಎಲ್ಲ ಆಯಾಮಗಳಲ್ಲೂ ಮಾಹಿತಿ ಕಲೆ ಹಾಕಿರುವ ಪೊಲೀಸರು ತನಿಖೆಯನ್ನ ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗ್ತಿದ್ದಾರೆ. ಈ ಸಂಬಂಧ ಪವಿತ್ರ ಗೆಳತಿ ಸಮತರನ್ನ ಗೌಪ್ಯವಾಗಿ ವಿಚಾರಣೆ ಮಾಡಿರುವ ಪೊಲೀಸರು ಕೆಲ ಮಹತ್ವದ ಮಾಹಿತಿ ಪಡೆದಿದ್ದಾರೆ. ಪೊಲೀಸರ ಮುಂದೆ ಸಮತಾ ಹೇಳಿದ್ದೇನು? ಈ ಕೇಸ್ಗೂ ತನಗೂ ಏನು ಸಂಬಂಧ ಇಲ್ಲ ಅಂತ ಸಮತಾ ಹೇಳಿದ್ದಾರೆ. ದರ್ಶನ್ನ ಭೇಟಿ ಬಳಿಕ ನನ್ನನ್ನ ಆರೋಪಿಯಂತೆ ನೋಡ್ಲಾಗ್ತಿದೆ, ಹೀಗಾಗಿ ಮಾಧ್ಯಮಗಳಿಗೆ ಗೊತ್ತಾಗದಂತೆ ವಿಚಾರಣೆಯನ್ನ ನಡೆಸಿದ್ದಾರೆ. ನನಗೂ ಪವಿತ್ರ ಗೌಡಗೂ ಗೆಳೆತನ ಇದೆ ಅಂತ ಹೇಳಿದ್ದಾರೆ ಸಮತಾ. ನಟ ದರ್ಶನ್ ಕೂಡ ಈ ವೇಳೆ ನನಗೆ ಪರಿಚಯ ಇತ್ತು. ಧನ್ರಾಜ್ ಕೂಡ ನಂಗೆ ಪರಿಚಯ. ಎಮರ್ಜೆನ್ಸಿ ಅಂತ 3,000 ಹಾಕಿದ್ದೆ. ಆದ್ರೆ ರೇಣುಕಾಸ್ವಾಮಿ ವಿಚಾರ ನಂಗೆ ಗೊತ್ತೇ ಇಲ್ಲ ಅಂತ ಹೇಳಿದ್ದಾರೆ ಸಮತಾ. ಈ ಎಲ್ಲ ಮಾಹಿತಿ ಕಲೆ ಹಾಕಿರುವ ಪೊಲೀಸರು ತನಿಖೆ ಚುರುಕುಗೊಳಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.